ಎಲ್ಲರಿಗೂ ನಮಸ್ಕಾರ. ಹೇಮಾ ರುಚಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ದಯವಿಟ್ಟು ಎಲ್ಲರೂ ಹೇಮಾ ರುಚಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇಂದಿನ ವಿಡಿಯೋದಲ್ಲಿ ಮಶ್ರೂಮ್ ಮಸಾಲ ಹಾಗೂ ಮೃದುವಾದ ರಾಗಿ ರೊಟ್ಟಿಯನ್ನು ಹೇಗೆ ಮಾಡುವುದೆಂದು ನೋಡಿಕೊಳ್ಳೋಣ. ಮೊದಲಿಗೆ ಮಶ್ರೂಮ್ ಮಸಾಲೆ ಮಾಡಲು ಬೇಕಾಗುವ ಪದಾರ್ಥಗಳು: ಮಶ್ರೂಮ್, ಟೊಮಾಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಗರಂ ಮಸಾಲ ಪುಡಿ, ಧನಿಯಾ ಪುಡಿ, ಖಾರದ ಪುಡಿ, ಸಾಸುವೆ, ಓಂಕಾಳು, ಕಲ್ಲುಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಡಲೆ ಹಸಿಟ್ಟು, ಮೊಸರು. ಈಗ ಮಶ್ರೂಮ್ ಮಸಾಲ ಮಾಡುವ ವಿಧಾನ. ಸ್ಟವ್ ಮೇಲೆ ಒಂದು ಬಾಂಡಲಿಯನ್ನು ಇಟ್ಟು ಅದು ಕಾದ ನಂತರ ಎಣ್ಣೆಯನ್ನು ಹಾಕಿ, ಎಣ್ಣೆ ಕಾದ ನಂತರ ಸಾಸುವೆ, ಓಂಕಾಳು, ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಈಗ ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಈಗ ಅದಕ್ಕೆ ಮಶ್ರೂಮನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಟೊಮಾಟೊ, ಅರಿಶಿಣ, ಗರಂ ಮಸಾಲೆ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಅದರ ಮೇಲೆ ಪಾತ್ರೆಯನ್ನು ಇಟ್ಟು 10 ನಿಮಿಷಗಳ ಕಾಲ ಬೇಯಿಸಿಕೊಳ್ಳಿ. ಈಗ ಪಾತ್ರೆ ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಅದಕ್ಕೆ ಕಡಲೆ ಹಸಿಟ್ಟು, ಮೊಸರು ಹಾಗೂ 3 ಲೋಟ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಅದರ ಮೇಲೆ ಪಾತ್ರೆ ಇಟ್ಟು 25 ನಿಮಿಷಗಳ ಕಾಲ ಬೇಯಿಸಿಕೊಳ್ಳಿ. ಈಗ ಪಾತ್ರೆ ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡರೆ ನಿಮ್ಮ ಮುಂದೆ ಮಶ್ರೂಮ್ ಮಸಾಲೆ ಸವಿಯಲು ಸಿದ್ಧ. ಈಗ ಮೃದುವಾದ ರಾಗಿ ರೊಟ್ಟಿ ಮಾಡಲು ಬೇಕಾಗುವ ಪದಾರ್ಥಗಳು: ರಾಗಿ ಹಿಟ್ಟು, ನೀರು. ಈಗ ಮೃದುವಾದ ರಾಗಿ ರೊಟ್ಟಿ ಮಾಡುವ ವಿಧಾನ. ಒಂದು ಸ್ಟವ್ ಮೇಲೆ ಬಾಂಡಲಿಯನ್ನು ಇಟ್ಟು ಅದರ ಒಳಗೆ ನೀರನ್ನು ಹಾಕಿ ಅದಕ್ಕೆ 5 ಸ್ಪೂನ್ ರಾಗಿ ಹಸಿಟ್ಟನ್ನು ಹಾಕಿ ಚೆನ್ನಾಗಿ ಕುದಿಸಿಕೊಳ್ಳಿ. ಚೆನ್ನಾಗಿ ಕುದಿಸಿಕೊಂಡ ನಂತರ ಈಗ ಅದಕ್ಕೆ ಸ್ವಲ್ಪ ಸ್ವಲ್ಪ ರಾಗಿ ಹಸಿಟ್ಟನ್ನು ಹಾಕಿ ಒಂದು ಕೋಲಿನಿಂದ ಚೆನ್ನಾಗಿ ಬೆರೆಸಿಕೊಳ್ಳಿ. ಈಗ ಅದು ಸ್ವಲ್ಪ ಹಿಟ್ಟಿನಂತೆ ಆದ ನಂತರ ಅದನ್ನು ಒಂದು ಮಣೆ ಮೇಲೆ ಹಾಕಿ ಚೆನ್ನಾಗಿ ಒತ್ತಿಕೊಂಡು ಮುದ್ದೆಯ ರೀತಿ ಮಾಡಿಕೊಳ್ಳಿ.
ಈಗ ಆ ಹಿಟ್ಟನ್ನು ಒಂದು ಮಣೆ ಮೇಲೆ ಹಾಕಿ ಚಪಾತಿ ರೀತಿ ಲಟ್ಟಿಸಿಕೊಳ್ಳಿ. ಈಗ ಒಂದು ಸ್ಟವ್ ಮೇಲೆ ಹೆಂಚನ್ನು ಇಟ್ಟು ಲಟ್ಟಿಸಿಕೊಂಡ ರಾಗಿ ರೊಟ್ಟಿಯನ್ನು ಆ ಹಂಚಿನ ಮೇಲೆ ಹಾಕಿಕೊಳ್ಳಿ. ಒಂದು ಬಟ್ಟೆಯನ್ನು ನೆನೆಸಿಕೊಂಡು ಅದನ್ನು ಆ ರೊಟ್ಟಿ ಮೇಲೆ ಒತ್ತಿಕೊಳ್ಳಿ. ಹಾಗೆ ಮಾಡುವುದರಿಂದ ರೊಟ್ಟಿ ಚೆನ್ನಾಗಿ ಉಬ್ಬಿಕೊಳ್ಳುತ್ತದೆ. ಈಗ ಮತ್ತೊಂದು ಕಡೆ ರೊಟ್ಟಿಯನ್ನು ತಿರುವಿ ಅದರ ಮೇಲೂ ಒದ್ದೆ ಬಟ್ಟೆಯಿಂದ ಒತ್ತಿಕೊಳ್ಳಿ. ಒತ್ತಿಕೊಂಡ ನಂತರ ಮತ್ತೆ ಎರಡು ಕಡೆ ಚೆನ್ನಾಗಿ ರೊಟ್ಟಿಯನ್ನು ಬೇಯಿಸಿಕೊಂಡರೆ ನಿಮ್ಮ ಮುಂದೆ ಮೃದುವಾದ ರಾಗಿ ರೊಟ್ಟಿ ಸವಿಯಲು ಸಿದ್ಧ. ಈಗ ಒಂದು ತಟ್ಟೆಗೆ ರಾಗಿ ರೊಟ್ಟಿ ಹಾಗೂ ಮಶ್ರೂಮ್ ಮಸಾಲೆಯನ್ನು ಹಾಕಿ ಸಂತೋಷದಿಂದ ಸವಿದು ಆನಂದಿಸಿರಿ. ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಹೇಮಾರುಚಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.